ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶರ್ಮಾಸ್ ಮಾಧುರಿ ಡ್ಯಾನ್ಸ್ ಅಕಾಡೆಮಿಯ 23ನೇ ವಾರ್ಷಿಕೋತ್ಸವದ ಅಂಗವಾಗಿ ಶರ್ಮಾಸ್ ಪರ್ವ ಎಂಬ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಪ್ರಸನ್ನ ಶರ್ಮಾ, ನಿರ್ದೇಶಕರಾದ ಗಜೇಂದ್ರ ಶರ್ಮಾ, ಕಾರ್ಯದರ್ಶಿ ಮಾಧುರಿ ಶರ್ಮಾ ಹಾಗೂ ವ್ಯವಸ್ಥಾಪಕರಾದ ಸಂಜಯ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಪ್ರದರ್ಶನಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಕಾಡೆಮಿಯ 6 ಶಾಖೆಗಳ ವಿದ್ಯಾರ್ಥಿಗಳು ನೃತ್ಯ ರೂಪಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಪ್ರೇಕ್ಷಕರ ಗಮನ ಸೆಳೆದರು. ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದು ಕಾರ್ಯಕ್ರಮವು ಕಲೆ ಮತ್ತು ಸಂಸ್ಕೃತಿಯ ಸಂಭ್ರಮವಾಗಿ ಮೂಡಿಬಂತು. ಅಕಾಡೆಮಿ ಕಳೆದ 23 ವರ್ಷಗಳಿಂದ ನೃತ್ಯಕಲೆಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು ಮುಂದೆಯೂ ಇದೇ ಉತ್ಸಾಹದೊಂದಿಗೆ ಕಾರ್ಯನಿರ್ವಹಿಸುವುದಾಗಿ ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನನ್ನ ಹೆಸರು ಶ್ರೀಮತಿ ಪ್ರಸನ್ನ ಶರ್ಮಾ. ನಾನು ಮೂಲತಃ ನನ್ನ ವೃತ್ತಿ ಭರತನಾಟ್ಯಂ, ಕರ್ನಾಟಕ ಸಂಗೀತ ಹಾಗೂ ಶ್ಲೋಕಗಳು. ಈ ವೃತ್ತಿಯನ್ನು ಮುಂದುವರಿಸಿಕೊಂಡು ನಾನು ಈಗ 50 ವರ್ಷ ಇದರಲ್ಲಿ ಪೂರೈಸಿದ್ದೇನೆ. ನನ್ನ ವಯಸ್ಸು ಈಗ 69ನೇ ವಯಸ್ಸು. ಇದನ್ನೇ ನನ್ನ ಮಗಳು ವೃತ್ತಿಯಾಗಿ ತೆಗೆದುಕೊಂಡು, ನನ್ನ ಮಗ ಗಜೇಂದ್ರ ಶರ್ಮಾ, ಅವನು MA ಇನ್ ಇಂಗ್ಲೀಷು, ಆದರೆ ಅವನು ಸಹ ನೃತ್ಯವನ್ನು ಪರಿಪೂರ್ಣತೆ ಮಾಡಿಕೊಂಡು ಅವನು ಶಾಲೆಯನ್ನು ನಡೆಸ್ತಿದ್ದಾನೆ. ನನ್ನ ಮಗಳು ಸಹ ಮಾಧುರಿ ಶರ್ಮಾ, ಅವಳು ಇದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾಳೆ. ನಮ್ಮದು 9 ಬ್ರಾಂಚ್ ಇದೆ. ಆ 9 ಬ್ರಾಂಚಲ್ಲೂ ಸಹ ಎಲ್ಲ ಏನೇನಿದೆ ಕಲೆಯ ಸರಸ್ವತಿ ಎಲ್ಲ ಮುಖಗಳು ನಡೆಯುತ್ತೆ. ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಮಾಡ್ತೀವಿ. ಹಾಗೆ ಬ್ರಾಂಚ್ಗಳನ್ನ ಕಂಬೈನ್ ಮಾಡ್ಕೊಳ್ತೀವಿ. 2 ಬ್ರಾಂಚಿನ ಸೇರಿಸಿ ಮಾಡ್ತೀವಿ. ಇವತ್ತು ಹಾಗೆ ನಾವು ಮಾಡಿರೋದು ಬ್ರಾಂಚ್ಗಳನ್ನ ಸೇರಿಸಿ ಮಾಡಿದ್ದೀವಿ. ಮೊನ್ನೆ ಕಲಾಗ್ರಾಮದಲ್ಲಿ ಮಾಡಿದ್ವಿ. ಶನಿವಾರ 31ನೇ ತಾರೀಕು ನಾವು ಇದರಲ್ಲಿ ಡಿಸೆಂಬರಲ್ಲಿ. ಜನವರಿಲಿ ಈಗ ನಾವು ಜನವರಿ 31 ನಾವು ಕಲಾಗ್ರಾಮದಲ್ಲಿ ಮಾಡಿದ್ವಿ. ಫೆಬ್ರವರಿ ಇವತ್ತು ಮತ್ತೆ ನಾಳೆ ಅದೇ ಆನ್ಯುವಲ್ ಡೇನ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಮಕ್ಕಳೆಲ್ಲರಿಗೂ ಅವಕಾಶ ಕೊಡ್ತೀವಿ. ಇವತ್ತು ಸೇರಿರ್ಲಿ, 1 ತಿಂಗಳ ಸೇರಿರ್ಲಿ, ಅವರಲ್ಲಿರುವ ಕಲೆನ ಹೊರ ತರ್ತೀವಿ. ಇದೇ ನಮ್ಮ ಜೀವನ. ಮೊದಲನೇದಾಗಿ ನಾವು ಇದರಲ್ಲೇ ಜೀವನ ನಡೆಸ್ತಿದ್ದೀವಿ. ಜೀವನ ನಡೆಸ್ತಾ ನಮ್ಮಲ್ಲಿ ಬರೋ ಮಕ್ಕಳಿಗೆ ಆನಂದ ಕೊಡ್ತಾ ಇದ್ದೀವಿ. ನಮ್ಮ ಶಾಲೆ ಹೆಸರು ನಮ್ಮ ಮಾಧುರಿ ಡ್ಯಾನ್ಸ್ ಅಕಾಡೆಮಿ ಅಂತ ನನ್ನ ಮಗಳ ಹೆಸರಲ್ಲೇ ಇದ್ದಾರೆ. ನನ್ನ ಮಗಳೇ ನನ್ನ ಜೀವ. ನನ್ನ 2 ಕಣ್ಣುಗಳೇ ನನ್ನ ಮಗಳು. ನನಗೆ ಇವತ್ತು 69 ವರ್ಷ ಅಂದ್ರೆ ನನ್ನ ಈ ನಗುವಿಗೆ ಕಾರಣ ನನ್ನ ಮಕ್ಕಳು. ಎಲ್ಲ ತಂದೆ ತಾಯಿಗೂ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಸರಿಯಾದ ದಾರಿಗೆ ತನ್ನಿ. ಕಲೆ ಸರ್ವಾಂಗೀಣ ಬೆಳವಣಿಗೆ ಕೊಡುತ್ತೆ. ಕಲೆ ಅವರಿಗೆ ಆನಂದವನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ. ಈಗಿನ ಯುವ ಪೀಳಿಗೆಗೆ ಏನಾದ್ರು ಕಿವಿ ಮಾತು ಹೇಳ್ಬೇಕು? ಯುವ ಪೀಳಿಗೆಗೆ ಏನಂದ್ರೆ, ಬರ್ತಾರೆ ಯಾವ್ದಾದ್ರು ಒಂದು ಸಿನಿಮಾ ನೋಡ್ಬಿಟ್ಟು ನಾನು ಕಲಿತೀನಿ ಅಂತ ಬರ್ತಾರೆ. ಆ ಸಿನಿಮಾ ನೋಡಿ ಬಂದ್ ಕಲಿಯೋದಲ್ಲ, ನನ್ನಲ್ಲಿರೋ ಏನಾರು ಒಂದು ಬೇಜಾರು ಕಲಿಬೇಕು, ಆ ಬೇಜಾರಿಗೆ ಆ ಪ್ಲೇಸ್ ನಾನು ತುಂಬಿಸ್ಬೇಕು ಅಂದ್ರೆ ಒಂದು ಹಾಡುಗಾರ ಕಲ್ತ್ಕೊಳ್ಳಿ, ಅಥವಾ ಯೋಗ ಕಲ್ತ್ಕೊಳ್ಳಿ, ಅಥವಾ ನೃತ್ಯ ಕಲೀರಿ. ನಾವ್ ಏನಾರು ಒಂದು ಜೀವನ ಮಾಡೇ ಮಾಡ್ತೀವಿ. ಹೋಟ್ಲು ನಡೆಸೋದು ಅಥವಾ ಆಫೀಸ್ಗೇನೋ ಹೋಗೇ ಹೋಗ್ತೀವಿ. ಆದ್ರೆ ಬೇಜಾರು ಆದಾಗ ನಮ್ಗೆ ಒಂದು ಕಲಿಯಕ್ಕೆ ಒಂದು ಹಾಡು ಬೇಕು. ಹೇಳಿದನೆ, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನಗೆ, ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಇದೆ ತುಂಬಿ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಸರ್ವಜ್ಞ ವಚನಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿರೋ ಏನೇನು ನ್ಯೂನ್ಯತೆಗಳನ್ನ ಆಚೆ ಹಾಕ್ಬೋದು. ಹೇಳಿದಾನೆ ಸರ್ವಜ್ಞ ವಚನದಲ್ಲಿ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕುದು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರು ಹದ್ದಿನಂತಿಕ್ಕುದು. ಅಂದ್ರೆ ನಾನು ಪ್ರತಿ ಪೇರೆಂಟ್ಸ್ಗೆ ಏನ್ ಹೇಳ್ತೀನಿ, ನಿಮ್ಮ ಆಸ್ತಿ ತೋರಿಸ್ಬಿಡಿ, ಮಕ್ಳು ವಿದ್ಯೆ ಕಲಿಸಿ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಪ್ರಪಂಚದಲ್ಲಿ ಬೇರೆ ವೈರಿಗಳಿಲ್ಲ. ಆ 3 ಜನ ಅವ್ರವ್ರ ಕೆಲಸ ಮಾಡ್ಬೇಕು. ತಂದೆ, ತಾಯಿ, ಗುರು, ಅವ್ರ 3 ಜನ ಅವ್ರ ಕೆಲಸ ಮಾಡಿದ್ರು, ಅವರೇ ನಮ್ಗೆ ವೈರಿಗಳು. ಮಿಕ್ಕಿದ ವೈರಿಗಳನ್ನ ಶೂಟ್ ಮಾಡಿದ್ವಿ, ನೆಗಡಿ ಶೀತ ಬರುತ್ತೆ, ಮಾತ್ರೆ ತಗೊಳ್ತೀವಿ. ಹಾಗಾಗಿ ಎಲ್ಲರನ್ನ ಕೇಳ್ಕೊಡೋದಷ್ಟೇ, ನಮ್ಮ ಕಷ್ಟ ಇದ್ದೇ ಇರುತ್ತೆ. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ. ಸರಸ್ವತಿ ಯಾವಾಗ ಅವ್ರ ಜೊತೆ ಇರ್ತಾರೆ, ಆರಾಮಾಗಿ ಲಕ್ಷ್ಮಿ ಬಂದು ಕೂತ್ಕೊಳ್ತಾರೆ. ಅವ್ರು ದೊಡ್ಡ ವಿದ್ಯಾವಂತರಾದಾಗ ಅವ್ರ ಕೆಲಸ ಸಿಗುತ್ತೆ. ಆ ಸಂಬಳ ತರದೇ ಲಕ್ಷ್ಮಿ. ಅದಕ್ಕೆಲ್ಲರಿಗೂ ಹೇಳ್ತೀನಿ, ಯಾ ಕುಂದೇಂದು ತುಷಾರ ಹಾರದವಳ, ಯಾ ಶುಭ್ರ ವಸ್ತಾನ್ವಿತ, ಯಾ ವೀಣಾ ವರದಂಡ ಮಂಡಿತ ಕರಾತ್, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿಭಿ ದೇವೈ ಸದಾ ಪೂಜಿತ, ಸಾ ಮಾಂ ಪಾತು ಸರಸ್ವತಿ. ಅಮ್ಮ ಭಗವತಿ ನಿಶೇಷ ಜಾಡ್ಯಾಪಹ. ತಾಯಿ, ನಿನ್ನ ಕೈಲಿ ವೀಣೆ ಇದೆ, ಪುಸ್ತಕಧಾರಣೆ, ಬರೀ ಜ್ಞಾನ ಕೊಡ್ಬೇಡ, ನನಗೆ ಆರೋಗ್ಯನ ಕೊಡು. ನಿಶೇಷ ಜಾಡ್ಯಾಪಹ. ಯಾವ ಕಾಯಿಲೆ ಕಸ ಕೊಡದೆ ನನಗೆ ಜ್ಞಾನವಂತರನಾಗಿ ಮಾಡು. ನ ಹಿ ಜ್ಞಾನೇನ ಸದೃಶಂ. ಹರಿ ಓಂ.